ಭಾರತದ ಪ್ರಹಾರಕ್ಕೆ ಪದರಗುಡ್ತಾ ಇದೆ ಪಾಕಿಸ್ತಾನ. ಪಹಲ್ಗಾಮ್ ದಾಳಿಯ ಸ್ವತಂತ್ರ ತನಿಖೆಗೆ ಆಗ್ರಹ. ವಿಶ್ವ ಸಮುದಾಯದ ಬೆಂಬಲ ಬಿದ್ದ ಪಾಕಿಸ್ತಾನವನ್ನ 3 ದಿಕ್ಕಿನಲ್ಲಿ ಸುತ್ತುವರೆದ ಭಾರತ. ವಿಶ್ವ ಸಮುದಾಯದ ಮುಂದೆ ದುಂಬಾಲು ಬಿದ್ದ ಶಹಬಾಜ್ ಶರೀಫ್. ಭಾರತ ತಿರುಗಿ ಬಿದ್ದ ಬೆನ್ನಲ್ಲೇ ಪಾಕ್ನಿಂದ ಶಾಂತಿ ಮಂತ್ರ. ಭಾರತದೊಂದಿಗೆ ಶಾಂತಿಗೆ ನಮ್ಮ ಮೊದಲ ಆದ್ಯತೆ, ಆದರೆ ಭಾರತ ಯುದ್ಧಕ್ಕಿಳಿದರೆ ತಕ್ಕ ಉತ್ತರ ನೀಡುತ್ತೇವೆ ಅಂತ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಹೇಳ್ತಾ ಇದ್ದಾರೆ. ನಟೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಟೇಶ್, ದೆಹಲಿಯ ನಮ್ಮ ಪ್ರತಿನಿಧಿ. ನಟೇಶ್, ಪಾಕಿಸ್ತಾನದ ಪ್ರಧಾನಿ ಒಂದು ಕಡೆ ಸಿಂಧೂ ನದಿ ನೀರನ್ನು ನಿಲ್ಲಿಸಿದ್ರೆ ಅದು ಆಕ್ಟ್ ಆಫ್ ವಾರ್ ಆಗುತ್ತೆ, ರಕ್ತಪಾತವಾಗುತ್ತೆ, ನಾವು ಸೇನೆ ಮುಖಾಂತರ ಉತ್ತರ ಕೊಡ್ತೇನೆ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಅಫ್ಕೋರ್ಸ್ ಒಂದು ಸಂದರ್ಭದಲ್ಲಿ ನಮ್ಮ ಪರಿಸ್ಥಿತಿ ಈ ತರ ಇತ್ತು, ಪಾಕಿಸ್ತಾನ ನಮ್ಗೆ ಹೊಡೆಯೋದು, ನಾವು ವಿಶ್ವಸಂಸ್ಥೆಗೆ ಓಡೋದು. ನೆಹರು ಕಾಲದಲ್ಲಿ ಅದೇ ಆಯ್ತಲ್ಲ, ಪಿಒಕೆಯನ್ನು ಆಕ್ರಮಣ ಮಾಡಬಹುದಾಗಿತ್ತು. ಅಯ್ಯಯ್ಯೋ ಬೇಡ ವಿಶ್ವಸಂಸ್ಥೆಗೆ ಅಂತ ಅಲ್ಲೇ ನಿಂತೋಗ್ಬಿಡ್ತು. ಇಲ್ಲ ಅಂತಂದ್ರೆ ಇವತ್ತು ಈ ಪ್ರಾಬ್ಲಮೇ ಇರ್ತಿರ್ಲಿಲ್ಲ. ಯಾಕೆಂದ್ರೆ ರಾಜ ಹರಿ ಸಿಂಗ್ ಕಾಶ್ಮೀರವನ್ನು ನಮಗೆ ಬರೆದುಕೊಟ್ಟಂತಂದ್ರೆ ಭಾರತದ ಒಕ್ಕೂಟದ ಜೊತೆ ಸೇರಬೇಕು ಅಂತ ಬರೆದುಕೊಟ್ಟಂತ ಪ್ರತಿ ಈಗಲೂ ಇದೆ. ಎಸ್ ನಟೇಶ್, ಜಯಪ್ರಕಾಶ್ ಸರ್, ಪ್ರಮುಖವಾಗಿ ಇದೀಗ ಮೊದಲ ರಿಯಾಕ್ಷನ್ ಎಂಬುವಂತೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಈಗ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ. ಇಂದು ವಿಶ್ವಸಂಸ್ಥೆಯ ವಿಶ್ವಸಂಸ್ಥೆಯ ಮಂಡಳಿ ಏನಿದೆ ಅದರ ಭಾರತಕ್ಕೆ ಸಪೋರ್ಟ್ ಮಾಡಿದ ಬೆನ್ನಲ್ಲೇ ಇಂದು ಪಾಕಿಸ್ತಾನದ ಪ್ರಧಾನಿಯವರು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಜಟ್ಟಿ ಜಾರಿ ಬಿದ್ರೂ ಕೂಡ ಮೀಸೆ ಮಣ್ಣಾಗಲ್ಲ ಅನ್ನುವಂತಹ ರೀತಿ ಪಾಕಿಸ್ತಾನದ ಪ್ರಧಾನಿಗಳು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಒಂದು ಕಡೆ ಸಿಂಧೂ ನದಿಯ ನೀರಿನ ವಿಚಾರವಾಗಿ ಪಾಕಿಸ್ತಾನದ ಹೇಳಿಕೆ ಏನಿದೆ ಇದು ಬಹಳಷ್ಟು ಚರ್ಚೆಗೂ ಕೂಡ ಈಗ ಗ್ರಾಸ ಆಗ್ತಾ ಇದೆ. ಅಂದ್ರೆ ಸೇನೆಯ ಮೂಲಕ ನಾವು ಉತ್ತರ ಕೊಡ್ತೇವೆ, ಯಾಕಂದ್ರೆ ಸಿಂಧೂ ನದಿಯ ನೀರು ನಮ್ಮ ಜೀವನಾಡಿ ಎನ್ನುವಂತಹ ಮಾತನ್ನ ಇಟ್ಟುಕೊಂಡಿದೆ ಎನ್ನುವಂಥದ್ದು. ಆದ್ರೆ ಪಾಕಿಸ್ತಾನದ ಈ ಹೇಳಿಕೆ ಏನಿದೆ, ಪಾಕಿಸ್ತಾನದ ಪ್ರಧಾನಿಯ ಹೇಳಿಕೆ, ಅದರಲ್ಲೂ ಸಿಂಧೂ ನದಿಯ ವಿಚಾರದಲ್ಲಿ ಇದೀಗ ಭಾರತ ತೆಗೆದುಕೊಂಡ ನಿರ್ಧಾರ ಏನಿದೆ ಇದು ಸರಿ ಎನ್ನುವಂಥದ್ದು ಮೇಲ್ನೋಟಕ್ಕೆ ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಭಾರತ ತೆಗೆದುಕೊಂಡ ನಿರ್ಧಾರ ಏನಿದೆ ಇದರ ನಿರ್ಧಾರವೇ ಅಂತಿಮ ಅನ್ನುವಂಥದ್ದು ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಹೇಳಿದ್ದಾರೆ, ಜೊತೆಗೆ ಅಮಿತ್ ಶಾ ಕೂಡ ಹೇಳಿದ್ದಾರೆ. ಸಂಪೂರ್ಣವಾಗಿ ಜಲಸಂಪನ್ಮೂಲ ಇಲಾಖೆ ಕೂಡ ಇದರ ಬಗ್ಗೆ ಸಂಪೂರ್ಣ ನಿರ್ಧಾರವನ್ನು ತೆಗೆದುಕೊಡ್ತು, ಅಲ್ಲಿಗೆ ನೇರವಾಗಿ ಸಮನ್ಸ್ ಅನ್ನ ಇಶ್ಯೂ ಮಾಡ್ತು. ಅದೆಲ್ಲದರ ಜೊತೆಗೆ ಪಾಕಿಸ್ತಾನದ ಭಾರತದ ಪ್ರಹಾರಕ್ಕೆ ಪದರಗುಡ್ತಾ ಇದೆ ಪಾಕಿಸ್ತಾನ. ಪಹಲ್ಗಾಮ್ ದಾಳಿಯ ಸ್ವತಂತ್ರ ತನಿಖೆಗೆ ಆಗ್ರಹ. ವಿಶ್ವ ಸಮುದಾಯದ ಬೆಂಬಲ ಬಿದ್ದ ಪಾಕಿಸ್ತಾನವನ್ನ 3 ದಿಕ್ಕಿನಲ್ಲಿ ಸುತ್ತುವರೆದ ಭಾರತ. ವಿಶ್ವ ಸಮುದಾಯದ ಮುಂದೆ ದುಂಬಾಲು ಬಿದ್ದ ಶಹಬಾಜ್ ಶರೀಫ್. ಭಾರತ ತಿರುಗಿ ಬಿದ್ದ ಬೆನ್ನಲ್ಲೇ ಪಾಕ್ನಿಂದ ಶಾಂತಿ ಮಂತ್ರ. ಭಾರತದೊಂದಿಗೆ ಶಾಂತಿಗೆ ನಮ್ಮ ಮೊದಲ ಆದ್ಯತೆ, ಆದರೆ ಭಾರತ ಯುದ್ಧಕ್ಕಿಳಿದರೆ ತಕ್ಕ ಉತ್ತರ ನೀಡುತ್ತೇವೆ ಅಂತ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಹೇಳ್ತಾ ಇದ್ದಾರೆ. ನಟೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಟೇಶ್, ದೆಹಲಿಯ ನಮ್ಮ ಪ್ರತಿನಿಧಿ. ನಟೇಶ್, ಪಾಕಿಸ್ತಾನದ ಪ್ರಧಾನಿ ಒಂದು ಕಡೆ ಸಿಂಧೂ ನದಿ ನೀರನ್ನು ನಿಲ್ಲಿಸಿದ್ರೆ ಅದು ಆಕ್ಟ್ ಆಫ್ ವಾರ್ ಆಗುತ್ತೆ, ರಕ್ತಪಾತವಾಗುತ್ತೆ, ನಾವು ಸೇನೆ ಮುಖಾಂತರ ಉತ್ತರ ಕೊಡ್ತೇನೆ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಅಫ್ಕೋರ್ಸ್ ಒಂದು ಸಂದರ್ಭದಲ್ಲಿ ನಮ್ಮ ಪರಿಸ್ಥಿತಿ ಈ ತರ ಇತ್ತು, ಪಾಕಿಸ್ತಾನ ನಮ್ಗೆ ಹೊಡೆಯೋದು, ನಾವು ವಿಶ್ವಸಂಸ್ಥೆಗೆ ಓಡೋದು. ನೆಹರು ಕಾಲದಲ್ಲಿ ಅದೇ ಆಯ್ತಲ್ಲ, ಪಿಒಕೆಯನ್ನು ಆಕ್ರಮಣ ಮಾಡಬಹುದಾಗಿತ್ತು. ಅಯ್ಯಯ್ಯೋ ಬೇಡ ವಿಶ್ವಸಂಸ್ಥೆಗೆ ಅಂತ ಅಲ್ಲೇ ನಿಂತೋಗ್ಬಿಡ್ತು. ಇಲ್ಲ ಅಂತಂದ್ರೆ ಇವತ್ತು ಈ ಪ್ರಾಬ್ಲಮೇ ಇರ್ತಿರ್ಲಿಲ್ಲ. ಯಾಕೆಂದ್ರೆ ರಾಜ ಹರಿ ಸಿಂಗ್ ಕಾಶ್ಮೀರವನ್ನು ನಮಗೆ ಬರೆದುಕೊಟ್ಟಂತಂದ್ರೆ ಭಾರತದ ಒಕ್ಕೂಟದ ಜೊತೆ ಸೇರಬೇಕು ಅಂತ ಬರೆದುಕೊಟ್ಟಂತ ಪ್ರತಿ ಈಗಲೂ ಇದೆ. ಎಸ್ ನಟೇಶ್, ಜಯಪ್ರಕಾಶ್ ಸರ್, ಪ್ರಮುಖವಾಗಿ ಇದೀಗ ಮೊದಲ ರಿಯಾಕ್ಷನ್ ಎಂಬುವಂತೆ ಪಾಕಿಸ್ತಾನದ
ಪ್ರಧಾನಿ ಶಹಬಾಜ್ ಶರೀಫ್ ಈಗ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಇಂದು ವಿಶ್ವಸಂಸ್ಥೆಯ ವಿಶ್ವಸಂಸ್ಥೆಯ ಮಂಡಳಿ ಏನಿದೆ ಅದರ ಭಾರತಕ್ಕೆ ಸಪೋರ್ಟ್ ಮಾಡಿದ ಬೆನ್ನಲ್ಲೇ ಇಂದು ಪಾಕಿಸ್ತಾನದ ಪ್ರಧಾನಿಯವರು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಜಟ್ಟಿ ಜಾರಿ ಬಿದ್ರೂ ಕೂಡ ಮೀಸೆ ಮಣ್ಣಾಗಲ್ಲ ಅನ್ನುವಂತಹ ರೀತಿ ಪಾಕಿಸ್ತಾನದ ಪ್ರಧಾನಿಗಳು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಒಂದು ಕಡೆ ಸಿಂಧೂ ನದಿಯ ನೀರಿನ ವಿಚಾರವಾಗಿ ಪಾಕಿಸ್ತಾನದ ಹೇಳಿಕೆ ಏನಿದೆ ಇದು ಬಹಳಷ್ಟು ಚರ್ಚೆಗೂ ಕೂಡ ಈಗ ಗ್ರಾಸ ಆಗ್ತಾ ಇದೆ. ಅಂದ್ರೆ ಸೇನೆಯ ಮೂಲಕ ನಾವು ಉತ್ತರ ಕೊಡ್ತೇವೆ, ಯಾಕಂದ್ರೆ ಸಿಂಧೂ ನದಿಯ ನೀರು ನಮ್ಮ ಜೀವನಾಡಿ ಎನ್ನುವಂತಹ ಮಾತನ್ನ ಇಟ್ಟುಕೊಂಡಿದೆ ಎನ್ನುವಂಥದ್ದು. ಆದ್ರೆ ಪಾಕಿಸ್ತಾನದ ಈ ಹೇಳಿಕೆ ಏನಿದೆ, ಪಾಕಿಸ್ತಾನದ ಪ್ರಧಾನಿಯ ಹೇಳಿಕೆ, ಅದರಲ್ಲೂ ಸಿಂಧೂ ನದಿಯ ವಿಚಾರದಲ್ಲಿ ಇದೀಗ ಭಾರತ ತೆಗೆದುಕೊಂಡ ನಿರ್ಧಾರ ಏನಿದೆ ಇದು ಸರಿ ಎನ್ನುವಂಥದ್ದು ಮೇಲ್ನೋಟಕ್ಕೆ ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಭಾರತ ತೆಗೆದುಕೊಂಡ ನಿರ್ಧಾರ ಏನಿದೆ ಇದರ ನಿರ್ಧಾರವೇ ಅಂತಿಮ ಅನ್ನುವಂಥದ್ದು ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಹೇಳಿದ್ದಾರೆ, ಜೊತೆಗೆ ಅಮಿತ್ ಶಾ ಕೂಡ ಹೇಳಿದ್ದಾರೆ. ಸಂಪೂರ್ಣವಾಗಿ ಜಲಸಂಪನ್ಮೂಲ ಇಲಾಖೆ ಕೂಡ ಇದ್ರ ಬಗ್ಗೆ ಸಂಪೂರ್ಣ ನಿರ್ಧಾರವನ್ನು ತೆಗೆದುಕೊಳ್ತು, ಅಲ್ಲಿಗೆ ನೇರವಾಗಿ ಸಮನ್ಸ್ ಅನ್ನ ಇಶ್ಯೂ ಮಾಡ್ತು. ಭಾರತದ ಪ್ರಹಾರಕ್ಕೆ ಪದಗುಡ್ತಾ ಇದೆ ಪಾಕಿಸ್ತಾನ. ಪಹಲ್ಗಾಮ್ ದಾಳಿಯ ಸ್ವತಂತ್ರ ತನಿಖೆಗೆ ಆಗ್ರಹ. ವಿಶ್ವ ಸಮುದಾಯದ ಬೆಂಬಲ ಬಿದ್ದ ಪಾಕಿಸ್ತಾನವನ್ನ 3 ದಿಕ್ಕಿನಲ್ಲಿ ಸುತ್ತುವರೆದ ಭಾರತ. ವಿಶ್ವ ಸಮುದಾಯದ ಮುಂದೆ ದುಂಬಾಲು ಬಿದ್ದ ಶಹಬಾಜ್ ಶರೀಫ್. ಭಾರತ ತಿರುಗಿ ಬಿದ್ದ ಬೆನ್ನಲ್ಲೇ ಪಾಕ್ನಿಂದ ಶಾಂತಿ ಮಂತ್ರ. ಭಾರತದೊಂದಿಗೆ ಶಾಂತಿಗೆ ನಮ್ಮ ಮೊದಲ ಆದ್ಯತೆ, ಆದರೆ ಭಾರತ ಯುದ್ಧಕ್ಕಿಳಿದರೆ ತಕ್ಕ ಉತ್ತರ ನೀಡುತ್ತೇವೆ ಅಂತ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಹೇಳ್ತಾ ಇದ್ದಾರೆ. ನಟೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಟೇಶ್, ದೆಹಲಿಯ ನಮ್ಮ ಪ್ರತಿನಿಧಿ ನಟೇಶ್. ಪಾಕಿಸ್ತಾನದ ಪ್ರಧಾನಿ ಒಂದು ಕಡೆ ಸಿಂಧೂ ನದಿ ನೀರನ್ನು ನಿಲ್ಲಿಸಿದ್ರೆ ಅದು ಆಕ್ಟ್ ಆಫ್ ವಾರ್ ಆಗತ್ತೆ, ರಕ್ತಪಾತವಾಗುತ್ತೆ, ನಾವು ಸೇನೆ ಮುಖಾಂತರ ಉತ್ತರ ಕೊಡ್ತೇನೆ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಅಫ್ಕೋರ್ಸ್ ಒಂದು ಸಂದರ್ಭದಲ್ಲಿ ನಮ್ಮ ಪರಿಸ್ಥಿತಿ ಈ ತರ ಇತ್ತು, ಪಾಕಿಸ್ತಾನ ನಮ್ಗೆ ಹೊಡೆಯೋದು, ನಾವು ವಿಶ್ವಸಂಸ್ಥೆಗೆ ಓಡೋದು. ನೆಹರು ಕಾಲದಲ್ಲಿ ಅದೇ ಆಯ್ತಲ್ಲ, ಪಿಒಕೆಯನ್ನು ಆಕ್ರಮಣ ಮಾಡಬಹುದಾಗಿತ್ತು. ಅಯ್ಯಯ್ಯೋ ಬೇಡ ವಿಶ್ವಸಂಸ್ಥೆಗೆ ಅಂತ ಅಲ್ಲೇ ನಿಂತೋಗ್ಬಿಡ್ತು. ಇಲ್ಲ ಅಂತಂದ್ರೆ ಇವತ್ತು ಈ ಪ್ರಾಬ್ಲಮೇ ಇರ್ತಿರ್ಲಿಲ್ಲ. ಯಾಕೆಂದ್ರೆ ರಾಜ ಹರಿ ಸಿಂಗ್ ಕಾಶ್ಮೀರವನ್ನು ನಮಗೆ ಬರೆದು ಕೊಟ್ಟಂತಂದ್ರೆ ಭಾರತದ ಒಕ್ಕೂಟದ ಜೊತೆ ಸೇರಬೇಕು ಅಂತ ಬರೆದು ಕೊಟ್ಟಂತ ಪ್ರತಿ ಈಗಲೂ ಇದೆ. ಎಸ್ ನಟೇಶ್, ಜಯಪ್ರಕಾಶ್ ಸರ್, ಪ್ರಮುಖವಾಗಿ ಇದೀಗ ಮೊದಲ ರಿಯಾಕ್ಷನ್ ಎಂಬುವಂತೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಈಗ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಇಂದು ವಿಶ್ವಸಂಸ್ಥೆಯ ವಿಶ್ವಸಂಸ್ಥೆಯ ಮಂಡಳಿ ಏನಿದೆ ಅದರ ಭಾರತಕ್ಕೆ ಸಪೋರ್ಟ್ ಮಾಡಿದ ಬೆನ್ನಲ್ಲೇ ಇಂದು ಪಾಕಿಸ್ತಾನದ ಪ್ರಧಾನಿಯವರು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಜಟ್ಟಿ ಜಾರಿ ಬಿದ್ರೂ ಕೂಡ ಮೀಸೆ ಮಣ್ಣಾಗಲ್ಲ ಅನ್ನುವಂತಹ ರೀತಿ ಪಾಕಿಸ್ತಾನದ ಪ್ರಧಾನಿಗಳು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಒಂದು ಕಡೆ ಸಿಂಧೂ ನದಿಯ ನೀರಿನ ವಿಚಾರವಾಗಿ ಪಾಕಿಸ್ತಾನದ ಹೇಳಿಕೆ ಏನಿದೆ ಇದು ಬಹಳಷ್ಟು ಚರ್ಚೆಗೂ ಕೂಡ ಈಗ ಗ್ರಾಸ ಆಗ್ತಾ ಇದೆ. ಅಂದ್ರೆ ಸೇನೆಯ ಮೂಲಕ ನಾವು ಉತ್ತರ ಕೊಡ್ತೇವೆ, ಯಾಕಂದ್ರೆ ಸಿಂಧೂ ನದಿಯ ನೀರು ನಮ್ಮ ಜೀವನಾಡಿ ಎನ್ನುವಂತಹ ಮಾತನ್ನ ಇಟ್ಟುಕೊಂಡಿದೆ ಎನ್ನುವಂಥದ್ದು. ಆದ್ರೆ ಪಾಕಿಸ್ತಾನದ ಈ ಹೇಳಿಕೆ ಏನಿದೆ, ಪಾಕಿಸ್ತಾನದ ಪ್ರಧಾನಿಯ ಹೇಳಿಕೆ, ಅದರಲ್ಲೂ ಸಿಂಧೂ ನದಿಯ ವಿಚಾರದಲ್ಲಿ ಇದೀಗ ಭಾರತ ತೆಗೆದುಕೊಂಡ ನಿರ್ಧಾರ ಏನಿದೆ ಇದು ಸರಿ ಎನ್ನುವಂಥದ್ದು ಮೇಲ್ನೋಟಕ್ಕೆ ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಭಾರತ ತೆಗೆದುಕೊಂಡ ನಿರ್ಧಾರ ಏನಿದೆ ಇದರ ನಿರ್ಧಾರವೇ ಅಂತಿಮ ಅನ್ನುವಂಥದ್ದು ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಹೇಳಿದ್ದಾರೆ, ಜೊತೆಗೆ ಅಮಿತ್ ಶಾ ಕೂಡ ಹೇಳಿದ್ದಾರೆ. ಸಂಪೂರ್ಣವಾಗಿ ಜಲಸಂಪನ್ಮೂಲ ಇಲಾಖೆ ಕೂಡ ಇದ್ರ ಬಗ್ಗೆ ಸಂಪೂರ್ಣ ನಿರ್ಧಾರವನ್ನು ತೆಗೆದುಕೊಳ್ತು, ಅಲ್ಲಿಗೆ ನೇರವಾಗಿ ಸಮನ್ಸ್ ಅನ್ನ ಇಶ್ಯೂ ಮಾಡ್ತು. ಅದೆಲ್ಲದರ ಜೊತೆಗೆ ಪಾಕಿಸ್ತಾನದ ಭಾರತದ ಪ್ರಹಾರಕ್ಕೆ ಪದಗುಡ್ತಾ ಇದೆ ಪಾಕಿಸ್ತಾನ. ಪಹಲ್ಗಾಮ್ ದಾಳಿಯ ಸ್ವತಂತ್ರ ತನಿಖೆಗೆ ಆಗ್ರಹ. ವಿಶ್ವ ಸಮುದಾಯದ ಬೆಂಬಲ ಬಿದ್ದ ಪಾಕಿಸ್ತಾನವನ್ನ 3 ದಿಕ್ಕಿನಲ್ಲಿ ಸುತ್ತುವರೆದ ಭಾರತ. ವಿಶ್ವ ಸಮುದಾಯದ ಮುಂದೆ ದುಂಬಾಲು ಬಿದ್ದ ಶಹಬಾಜ್ ಶರೀಫ್. ಭಾರತ ತಿರುಗಿ ಬಿದ್ದ ಬೆನ್ನಲ್ಲೇ ಪಾಕ್ನಿಂದ ಶಾಂತಿ ಮಂತ್ರ. ಭಾರತದೊಂದಿಗೆ ಶಾಂತಿಗೆ ನಮ್ಮ ಮೊದಲ ಆದ್ಯತೆ, ಆದರೆ ಭಾರತ ಯುದ್ಧಕ್ಕಿಳಿದರೆ ತಕ್ಕ ಉತ್ತರ ನೀಡುತ್ತೇವೆ ಅಂತ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಹೇಳ್ತಾ ಇದ್ದಾರೆ. ನಟೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಟೇಶ್, ದೆಹಲಿಯ ನಮ್ಮ ಪ್ರತಿನಿಧಿ ನಟೇಶ್. ಪಾಕಿಸ್ತಾನದ ಪ್ರಧಾನಿ ಒಂದು ಕಡೆ ಸಿಂಧೂ ನದಿ ನೀರನ್ನು ನಿಲ್ಲಿಸಿದ್ರೆ ಅದು ಆಕ್ಟ್ ಆಫ್ ವಾರ್ ಆಗತ್ತೆ, ರಕ್ತಪಾತವಾಗುತ್ತೆ, ನಾವು ಸೇನೆ ಮುಖಾಂತರ ಉತ್ತರ ಕೊಡ್ತೇನೆ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಅಫ್ಕೋರ್ಸ್ ಒಂದು ಸಂದರ್ಭದಲ್ಲಿ ನಮ್ಮ ಪರಿಸ್ಥಿತಿ ಈ ತರ ಇತ್ತು, ಪಾಕಿಸ್ತಾನ ನಮ್ಗೆ ಹೊಡೆಯೋದು, ನಾವು ವಿಶ್ವಸಂಸ್ಥೆಗೆ ಓಡೋದು.
ನೆಹರು ಕಾಲದಲ್ಲಿ ಅದೇ ಆಯ್ತಲ್ಲ, ಪಿಒಕೆಯನ್ನು ಆಕ್ರಮಣ ಮಾಡಬಹುದಾಗಿತ್ತು. ಅಯ್ಯಯ್ಯೋ ಬೇಡ ವಿಶ್ವಸಂಸ್ಥೆಗೆ ಅಂತ ಅಲ್ಲೇ ನಿಂತೋಗ್ಬಿಡ್ತು. ಇಲ್ಲ ಅಂತಂದ್ರೆ ಇವತ್ತು ಈ ಪ್ರಾಬ್ಲಮೇ ಇರ್ತಿರ್ಲಿಲ್ಲ. ಯಾಕೆಂದ್ರೆ ರಾಜ ಹರಿ ಸಿಂಗ್ ಕಾಶ್ಮೀರವನ್ನ ನಮಗೆ ಬರೆದುಕೊಟ್ಟಂತಂದ್ರೆ ಭಾರತದ ಒಕ್ಕೂಟದ ಜೊತೆ ಸೇರಬೇಕು ಅಂತ ಬರೆದುಕೊಟ್ಟಂತ ಪ್ರತಿ ಈಗಲೂ ಇದೆ. ಎಸ್ ನಟೇಶ್, ಜಯಪ್ರಕಾಶ್ ಸರ್, ಪ್ರಮುಖವಾಗಿ ಇದೀಗ ಮೊದಲ ರಿಯಾಕ್ಷನ್ ಎಂಬುವಂತೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಈಗ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ. ಇಂದು ವಿಶ್ವಸಂಸ್ಥೆಯ ವಿಶ್ವಸಂಸ್ಥೆಯ ಮಂಡಳಿ ಏನಿದೆ ಅದರ ಭಾರತಕ್ಕೆ ಸಪೋರ್ಟ್ ಮಾಡಿದ ಬೆನ್ನಲ್ಲೇ ಇಂದು ಪಾಕಿಸ್ತಾನದ ಪ್ರಧಾನಿಯವರು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಜಟ್ಟಿ ಜಾರಿ ಬಿದ್ರೂ ಕೂಡ ಮೀಸೆ ಮಣ್ಣಾಗಲ್ಲ ಅನ್ನುವಂತಹ ರೀತಿ ಪಾಕಿಸ್ತಾನದ ಪ್ರಧಾನಿಗಳು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಒಂದು ಕಡೆ ಸಿಂಧೂ ನದಿಯ ನೀರಿನ ವಿಚಾರವಾಗಿ ಪಾಕಿಸ್ತಾನದ ಹೇಳಿಕೆ ಏನಿದೆ ಇದು ಬಹಳಷ್ಟು ಚರ್ಚೆಗೂ ಕೂಡ ಈಗ ಗ್ರಾಸ ಆಗ್ತಾ ಇದೆ. ಅಂದ್ರೆ ಸೇನೆಯ ಮೂಲಕ ನಾವು ಉತ್ತರ ಕೊಡ್ತೇವೆ, ಯಾಕಂದ್ರೆ ಸಿಂಧೂ ನದಿಯ ನೀರು ನಮ್ಮ ಜೀವನಾಡಿ ಎನ್ನುವಂತಹ ಮಾತನ್ನ ಇಟ್ಟುಕೊಂಡಿದೆ ಎನ್ನುವಂಥದ್ದು. ಆದ್ರೆ ಪಾಕಿಸ್ತಾನದ ಈ ಹೇಳಿಕೆ ಏನಿದೆ, ಪಾಕಿಸ್ತಾನದ ಪ್ರಧಾನಿಯ ಹೇಳಿಕೆ, ಅದರಲ್ಲೂ ಸಿಂಧೂ ನದಿಯ ವಿಚಾರದಲ್ಲಿ ಇದೀಗ ಭಾರತ ತೆಗೆದುಕೊಂಡ ನಿರ್ಧಾರ ಏನಿದೆ ಇದು ಸರಿ ಎನ್ನುವಂಥದ್ದು ಮೇಲ್ನೋಟಕ್ಕೆ ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಭಾರತ ತೆಗೆದುಕೊಂಡ ನಿರ್ಧಾರ ಏನಿದೆ ಇದರ ನಿರ್ಧಾರವೇ ಅಂತಿಮ ಅನ್ನುವಂಥದ್ದು ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಹೇಳಿದ್ದಾರೆ, ಜೊತೆಗೆ ಅಮಿತ್ ಶಾ ಕೂಡ ಹೇಳಿದ್ದಾರೆ. ಸಂಪೂರ್ಣವಾಗಿ ಜಲಸಂಪನ್ಮೂಲ ಇಲಾಖೆ ಕೂಡ ಇದ್ರ ಬಗ್ಗೆ ಸಂಪೂರ್ಣ ನಿರ್ಧಾರವನ್ನು ತೆಗೆದುಕೊಡ್ತು, ಅಲ್ಲಿಗೆ ನೇರವಾಗಿ ಸಮನ್ಸ್ ಅನ್ನ ಇಶ್ಯೂ ಮಾಡ್ತು. ಅದೆಲ್ಲದರ ಜೊತೆಗೆ ಪಾಕಿಸ್ತಾನದ